ದುಷ್ಟದಾನವ ಹದಮ ಬಿಡುವ ನಿನ್ನ ಗರ್ವಂ. ದೊಡ್ಡ ಮಾತಿನಂತೆ ನಡೆಯದ ಆ ನರಕಾಸುರನನ್ನು ಈ ಕ್ಷಣದಲ್ಲಿಯೇ ಅವನನ್ನು ನನ್ನ ಭಕ್ತನಾದರೂ ಆತನನ್ನು ಪಾತಾಳಕ್ಕೆ ತುಳಿದೆ. ನಿನ್ನಂತೆ ಮೆರೆದ ಆ ಭಸ್ಮಾಸುರ, ನರಕಾಸುರ, ಮೇರಕಾಸುರ, ಸೂರಕಾಸುರ ಇವರೆಲ್ಲರೂ ಅಂತ್ಯವಾಗಿ ಹೋಗಿರುವರು. ಪರೀಕ್ಷೆ ಮಾಡಬೇಡಿ. ಈ ಕ್ಷಣವೇ ನಿಮ್ಮನ್ನು ಪಾತಾಳಕ್ಕೆ ತುಳಿದು ಎನ್ನ ನಂಬಿದ ಆ ಭಕ್ತರನ್ನು ಕಾಪಾಡುವೆನು. ಚೆನ್ನಾಗಿರಿ, ಶಾಂತಿಯಿಂದೇರಿ. ದುಷ್ಟರೇ, ದುಷ್ಟ ಅವರೇ. ಎಲೆ ವಿಷ್ಣುವೇ, ಈ ದಿನ ಎನ್ನ ಕೈಯಲು ಜೀವನ ಮುಡಿಯಲು ಸಾಧ್ಯವೇ? ಎಲ್ಲ ಮೂರ್ಖ, ಎಲೆ ಕೃಷ್ಣ, ಎಲ್ಲ ಯದಮ, ಈಕೋ ದಳ್ಳೂರಿಯಂ ಸೋಸುತ್ತ ದಶ ದಶಗೆ ಶಬ್ದರ ಅಸಮ ಧರ್ಮಂಗಳ ಬಿಟ್ಟಿರುವೆ. ಧಿಕ್ಕರಿಸುವ ಎಲ್ಲ ಮೂರ್ಖ, ಎಂದಕ್ಕೆ ಮೋಸ ಮಾಡಿ ಹಗುರನ ತಂದ ರೀತಿಯಲ್ಲ. ಪಾಲಕ ದೂತದಾರಕ ಮಾತ್ರ ಜಲಮಾರ್ಗದ ಈ ದುಷ್ಟ ಅಲಮರಿಗೆ ಯಾವ ರೀತಿಯಿಂದ ಏನು ಮಾಡಿದರೂ ಏನೂ ಆಗುವುದಿಲ್ಲ. ಹೌದು ದೇವ. ಕಾರಣ ಆ ಶ್ರೀಮಾನ್ ಚಂದ್ರವಳಿಯು ಈ ದುಷ್ಟ ಮಗಾಂಧರಿಗೆ ಭೂಲೋಕದ ಯಾವೊಂದು ಜೀವಿಗಳಿಂದಲೂ ಮರಣವಂ ಬಾರದಂತೆ ವರವಂ ನೀಡಿರುವನು. ಆದ ಕಾರಣ ಈ ದುಷ್ಟರನ್ನು ಸಂಹರಿಸಲು ನಾನು ಈ ಕ್ಷಣವೇ ಮಾಯವಾಗಿ ಕೆಲಕಾಲ ವಿಶ್ರಾಂತಿಯನ್ನು ಹೊಂದಿ ನಂತರ ಈ ದುಷ್ಟರ ವೃಂದಗಳನ್ನು ಚೆಂಡಾಡುವೆನು. ಈ ಕ್ಷಣವೇ ಸೂಟಿಯಿಂದ ಸಾಕಿಯನ್ನು ಬಿಡುವಂತನಾಗಲಿ ಸರದಿ ಈ ದುಷ್ಟರನ್ನು ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲಲಿ. ದುಷ್ಟರೇ, ಯುದ್ಧಕ್ಕೆ ನಿಲ್ಲುವಂತರಾಗಿರಿ. ನಾರಾಯಣ ದುಷ್ಟರೇ, ಇಲ್ಲಿ ಯಾರು ಹರಿಯಲು ನಿನ್ನೆ ಪ್ರಾಣ ನಾನು ಅರಿಯುವೆನು. ಮೂರ್ಖ, ಆಗಲ ನಿನ್ನ ಗಂಗಗಳೆಲ್ಲ ಕದಲು ನಡೆದುತ್ತಿರುವವ ಮೂರ್ಖ,
ಬಗ್ಗೆ ನಿನ್ನ ಅಭಿಪ್ರಾಯವೇನು ಬಯ್ಯಾರಿಗೆ? ನೀನು ನಮ್ಮ ಅಣ್ಣನಂತ ರಸಿಕರಿಗೆ ಕಾಮನವಿಲ್ಲ. ಇದೇ ಸುಂದರಿ, ಅಂದ ಮೇಲೆ ಅಂತ ಎಂಪೇಡಿಯ ಮೇಲಿನ ಭ್ರಾಂತಿಯ ಬಿಟ್ಟು ನಮ್ಮ ಅಣ್ಣಯ್ಯನ ಮೇಲೆ ಪೂರ್ತಿಯಾಗಿ ಕೊಡಬಟ್ಟು. ಇದೇ ಸುಂದರಿ, ಇದೇ ಸುಂದರಿ, ಸರ್ವಸದಿಂದ ಹಸುರ ಸುಖ ಸುಖದ ಮಾತನ್ನಾಡಿ ನಿನ್ನ ಮನಃ ಆನಂದ ಹಾದುವಾಗಿ ರತಿ ವಿಲಾಸಗಳು ಕೂಡಿ ತೃಪ್ತಿಯನ್ನು ಕೊಡಿ. ಅಂದ ಮೇಲೆ ಬಿಟ್ಟು ಬಿಡು ಹಾವಿಟ್ಟು ಎಂಪೇಡಿಯ ಭಾಷೆ ನಿನ್ನ ಮೂಲ್ಯವಾದ ಪ್ರೀತಿಯನ್ನು ನಮ್ಮ ಮನೆಗೆ ಆಹೋ ಅಣ್ಣಯ್ಯ, ನೀವು ಧಾರು ಇಲ್ಲಿಗೆ ಯಾತಕ್ಕಾಗಿ ತಂದಿದ್ದೀರಿ? ಎನ್ನ ಪತಿ ಮಾಡಲು ಅಪರಾಧವಾದರೂ ಏನು? ಎನ್ನ ಪತಿ ಮಾಡಿರುವ ತಪ್ಪಿಗಾಗಿ ಎಂದೆಂದಕ್ಕೆ ಈ ರೀತಿ ಕಾಡುತ್ತಿರುವೆ ಅಣ್ಣಯ್ಯ? ಯಾವ ಕಣ್ಣಿಗೆ ಕಂಡು ಬರೆಯಾದಂತವಾಗಿರುವುದಲ್ಲ. ಸತ್ಕಾರಣ ನಿನ್ನ ಮನೆ ಹರಣ ಬಂದು ಮಾತಾಡಲು ಬಂದಿರುವ ನಮ್ಮ ಮನೆಯವರೇ ಅಣ್ಣಂದಿರ, ಒಂದು ಹೆಣ್ಣನ್ನು ಈ ರೀತಿ ಕಾಡುವುದು ಸರಿಯಲ್ಲ. ಹೇಳುವಿನ ಎಷ್ಟು ಮಾತ್ರಕ್ಕೂ ಸರಿಯಲ್ಲ. ಈ ನಿಮ್ಮ ನಡೆಗೆಯೂ ತರವಲ್ಲ ಅಣ್ಣ. ಒಂಟಿ ಹೆಣ್ಣನ್ನು ಈ ರೀತಿ ಪರಿಪರಕ್ಕೆ ಗೋಳಾಡಿಸಿದ್ದು ಸರಿಯಲ್ಲ. ನಾನು ನಿಮ್ಮನ್ನು ಕರಮುಗಿ ಸ್ಥಿರವಾಗಿ ಬೇಡಿಕೊಳ್ಳಿದ್ರೆ ಎಲ್ಲ ಸರಿಯನ್ನು ಬಿಟ್ಟು ಬಿಡು ಅಣ್ಣ. ಬರುವುದು ನಿಮಗೆ ಪುಣ್ಯ. ಗಂಡನೆಂಬ ಗಂಡನ ಕೂಡ ನೀನೇನು ಸುಖ ಪಡುವೆ? ಮಾತನಾಡುತ್ತೇವೆ. ನಮ್ಮ ಅಣ್ಣಯ್ಯನ ಗಂಡನೆಂದು ಪ್ರೀತಿಸಿದರೆ ನಿನ್ನ
ಗಂಟೆ ಆರಾಗಿ ತಿರುಗಿರ ಪಾಪಾತ್ಮರೇ, ಈ ನಿಮ್ಮ ಮಕ್ಕಳು ರಕ್ಕಸವು ಎನ್ನ ಮುಂದೆ ನಡೆಯುವುದಿಲ್ಲ. ಸತ್ಕಾರವಾಗಿ ತ್ರಿಭುವನ ರಾಜವೀರರ ಮಾತಿಗನುಸಾರವಾಗಿ ನಮ್ಮಣ್ಣಯ್ಯ ಸೈತ್ರಿ ಇಂದಿರಾಕ್ಷೆ ಇದೇ ನೋಡು ನನ್ನ ಅಧ್ಯಕ್ಷೆ ನುಡಿ ನುಡಿಗೆ ಕಡು ಬಿಡು ನುಡಿಗಳ ಮಾಡುವುದು ಬಿಡಿ ಎಂದರೆ ಕಂಡ ಕಂಡೆಂದು ಮಾತನಾಡಿ ಆ ನಿನ್ನ ಗಂಡನಾದ ಚಂಡನನ್ನು ನೆನೆಸಿಕೊಂಡು ಹೋರಾಡಬೇಡ. ನಿನಗೆ ಸುಖವಾಗಿ ಬಾಳಬೇಕೆಂಬ ಆದರ್ಶದಿಂದಲಿದ್ದರೆ ಈ ಸಂದಿರೋ ಸೂದನ ಮಡುಗುಡು ಕಡಿಸುವುದನ್ನು ಕೊಡು. ಸುಂದರೇ ನಿನ್ನ ಕಿರು ಮಲೆಗಳಿವೆ, ನಿನ್ನ ಬಿಡಿಸಿಕೊಳ್ಳುವ ಬಲೆ ಸೇರೋರು ನಾನು ನೋಡಿಕೊಳ್ಳುವೆ. ಕೇಳಿಯ ಲಕ್ಷ್ಮಿ ಒಬ್ಬ ಸುಂದರಿ, ಇದಕ್ಕೆ ನಿನ್ನ ಅಭಿಪ್ರಾಯವೆಂದರೆ
ಈ ನಿನ್ನ ನೇತ್ರಗಳನ್ನು ಕಂಡು ಕಮಲವು ಕಾಡಿ ಹೋಯ್ತು. ಈ ನಿನ್ನ ಬಡ ನಡುವಿನ ಅಡಿಗೆಯನ್ನು ಕಂಡು ತಿನ್ನುವ ಸರ್ವನೇ ಉತ್ತಮಕ್ಕಿತ್ತು. ಈ ನಿನ್ನ ಕೆಂಪಾದ ತುಟಿಗಳನ್ನು ಕಂಡು ಗುಲಾಬಿಯು ಮುದುಡಿ ಹೋಯ್ತು. ಈ ನಿನ್ನ ಜಡೆಮುಡಿಯನ್ನು ಕಂಡು ಸರ್ಪವು ಸರ್ವನೇ ಉತ್ತಮಕ್ಕಿತ್ತು. ಏನೇ ಸುಂದರೇ, ಕ್ಷೀರ ಕಮಲವನ್ನು ಬಯಸಿದ ಸಾಗರೇ, ದೇಶಾದಿದ್ದರಾದ ನಮ್ಮ ಕೈಯಲ್ಲಿ ಇನ್ನು ಮೇಲೆ ಪೂರ್ತಿಯಾಗಿ ಮಲಗಿದ್ದು ನಮ್ಮ ಸಕಲ ಸಾಗರ. ಏನೇ ಸುಂದರೇ, ಎಂತ ಕೂಡ ನಮ್ಮ ಅಣ್ಣಗೆ ನಮ್ಮ ಕೂಡ ಮಾತನಾಡು, ಕರುಣೆಯಿಂದ ನೋಡು. ಏನೇ ಪ್ರಶ್ನೆ, ಈ ನಿನ್ನ ರೂಪ ಲಾವಣ್ಯಕ್ಕೆ ಈ
ತಿತ್ತಿ ಹೇಳಬೇಡ. ನಿಮ್ಮ ಮನದ ಸುದ್ದಿಯನ್ನು ಹೆಣ್ಣುಗಳ ಬಿಟ್ಟು ನೀನು ಹೇಳಬೇಡ. ನಿಮ್ಮ ಗಂಡ ನಮ್ಮ ಚಂಡನು ನಮ್ಮ ಭೀಕರ ಸ್ವಭಾವಕ್ಕೆ ಯಾರ ಕಣ್ಣಿಗೆ ಕಾಣದಂತೆ ಮೂರ್ಖನೇ, ಎಲ್ಲ ಮಾತಿಗಳು ಸಾರವಾಗಿ ಎಲ್ಲ ಹಿಂದೆ ಬಂದರ ಸರಿ ರೂಪತೆ ಎಲೆ ಸುಂದರೇ, ಶ್ರೀಲೋಕವನ್ನು ಬೆಳಕಲದಾಗಿ ಮಾಡುವಂತ ದಿಟ್ಟಾದ ದಿಟ್ಟ ಸತ್ಯಸರಣ ಮಹಾರಾಜನಿಗೆ ಆ ನಿನ್ನ ಗಂಡನು ಯಾವ ಲಕ್ಷದ ಕ್ರಮ ಅವನೇ ಅಂದರನ ಸಮರಂಗಕ್ಕೆ ಬಂದರ ಬಳಿಯ ಹಾಗೆ ಸುಂದರೇ, ಮಾತಿಗೆ ರೀತು ತಪ್ಪಿದ ಬೇಸರವಾಗುವ ನುಡಿಗಳನ್ನು ಬಿತ್ತರಿಸಬೇಡೇ ಪುಲ್ಲವೇನೆ. ಬೆಳಗಿನ ಜಾವ ಬಾಲ ಭಾಸ್ಕರನಂತೆ ಸಂಬಳಿಸುವ ಸುಂದರಿ ಸೂರ್ಯನ ಕಿರಣದಂತೆ ಮನೋಹರವಾಗಿ ಆ ನಿನ್ನ ಗಂಡನು ಸರಿದೋಡಿದವ. ಆದ್ದರಿಂದ ಮತ್ತು ಬಿಡು ಆ ಏಳು ನಿತ್ಯವನ್ನು ಮೇಲೆ ಕೊಲ್ಲ. ನಾನೇ ನಿನಗೆ ತಕ್ಕ ಸೂರ್ಯನೆಂದು ತಿಳಿ ನಾನೇ ಮೊದಲ ಭಕ್ತಿಗೆ ಮೂರ್ಖರೇ, ಹೆಣ್ಣನ್ನು ಈ ಪರಿಪಾರಾಗಿ ವರ್ಣನೆ ಮಾಡುವ ಈ ನಿಮ್ಮ ನಾಳೆಯಲ್ಲಿ ಮುಳ್ಳು ಮುರಿಯಲಿ. ನನ್ನನ್ನು ಕೆಟ್ಟ ದೃಷ್ಟಿಗೆ ನೋಡುವ ನಿಮ್ಮ ಕಣ್ಣುಗಳು ಹಿಂದೆ ಹೋಗಲಿ. ನನಗೆ ಕೈ ಮಾಡಿ ತೋರಿಸುವ ನಿಮ್ಮ ಕೈಗಳು ಉದುರಿ ಹೋಗಲಿ. ಹೆಣ್ಣನ್ನು ಈ ರೀತಿ ಕಾಡಿದರೆ ನಾನು ಮನಸ್ಸು ಮತ್ತು ಶಾಪ ಕೊಟ್ಟರೆ ನಿಮ್ಮ ಮನೆತನವೇ ಸರ್ವನಾಶವಾಗಿ ಹೋಗುವುದು. ಎಲ್ಲೋ ಹನುಮರೇ, ಎಲ್ಲೋ ಮೂರ್ಖರೇ, ಶಾಪ ಹೀರಿಕೊಳ್ಳುವ ಶಾಪ ಎಲ್ಲೋ ಮೂರ್ಖನೇ, ಎಲ್ಲೋ ಹನುಮನೆ, ಹೆಣ್ಣು ತಣ್ಣು ಮನಸ್ಸು ಮಾಡಿ ಕೈ ಎತ್ತು ಮಣ್ಣು ತೂರಿದರೆ ನಿಮ್ಮ ಮನೆತನವೇ ಸರ್ವನಾಶವಾಗಿ ಹೋಗುವುದು. ಎಲ್ಲೋ ಮೂರ್ಖರೇ, ಒಂಟಿ ಹೆಣ್ಣನ್ನು ಈ ಪರಿಪರಿಯಾಗಿ ಗೋಳಾಡಿಸುವುದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ. ಮೂರ್ಖ, ಮಾಡಬೇಡ ಹೆಣ್ಣುಗಳ ತರ್ಕ. ಇದೇ ಭ್ರಷ್ಟ ಮುಂಡೆ, ನಮ್ಮ ವಂಶ ಹಾಳಾಗಲೆಂದು ಬಗುಲಿಯಲ್ಲ. ನಿನ್ನಂತ ಭ್ರಷ್ಟ ಮುಂಡೆ ಸಾಧ್ಯ ಮಗ ತಕ್ಕವ. ಏ ಸುಂದರೇ, ಎಲ್ಲೋ ಹನುಮರೇ, ನಿನ್ನಂಜರ ಮುಡಿ ಇಟ್ಟಿದ್ದಲ್ಲ ಎಲ್ಲರೂ ನಮ್ಮ ರಾಷ್ಟ್ರಕ್ಕೆ ಕೂಡಕ್ಕೆ ಕೀರ್ತಿ ಬರುವುದಲ್ಲದೆ ಮುಂದೆ ಎತ್ತಲಿದೆ ದುರ್ಮಾರ್ಗರೇ. ಸ್ವಲ್ಪ ಅರಿಯನ್ನು ಬಲ್ಲುವುದನ್ನು ಬಗಲಿಯಲ್ಲ. ಬಾಪ್ರ ಅವನಂತ ಬಲಿಷ್ಠರಾದರೆ ನಿನ್ನ ಮುಂದೆ ಬಗ್ಗಿಸಿ ಓಡಿಕೊಳ್ಳುತ್ತಾರೆ. ಈ ಕೈಯಾರು ನುಡಿಯನ್ನು ಕೇಳದೆ ಇವರ ಮಾತಿಗೆ ಮರ್ಯಾದೆ ಕೊಡದೆ ಈ ಕ್ಷಣದ ನಮ್ಮ ನಗರಕ್ಕೆ ಎಡಮನೆಯಲ್ಲಿ ನಡೆಯ ಅನಿದ ಈ ಮಾತು ಸಹಜ. ನಿಮ್ಮ ಗಂಡ ನಾಮ ಚಂದನಮ್ಮರೇ, ನೀರಿಗೆ ಗಂಡನು ನಮ್ಮನ್ನ ಶಕ್ತಿಸುವುದನೇ ಸರಿ. ಸುಂದರೇ, ಈಗ ಸುಂದರೇ, ಈ ಮಹತ್ತನ್ನೇ ಮಹಾದರು ಮೀರಿ ನಡೆದರೆ ನಿನ್ನ ಗೋಳಾಟವನ್ನು ನೋಡಲು ಈ
ಮೂರ್ಖರೇ, ಇಂದ್ರನು ಹಲ್ಲೆಯ ಬಯಸಿದಂತೆ ನಮ್ಮ ಅಣ್ಣಯ್ಯನು ನಿನ್ನ ಮೇಲೆ ಪೂರ್ತಿಯಾಗಿ ಪ್ರತಿಗುಣ ಸತ್ಕಾರಣ ನಮ್ಮ ಅಣ್ಣಯ್ಯನು ಕೂಡ ಸೇರಿ ಮನಸೊಂದಾಗಿ ಬೆಳೆದರ ಉತ್ತಮ ಸಂಧಾನವನ್ನು ಮೆಚ್ಚಿಕೊಂಡು ಬರೀ ನಮ್ಮ ಮನೆ ಬಂದವರೊಂದಾಗಿ ಬೆರೆತ ಸುಂದರ ಅಂದಾಗ ಸುಖವಾಗುವುದು ನೋಡು ನೋಡು ವಿಷ್ಣುವಿನ ಮಾಲೆ ನಮ್ಮಣ್ಣಯ್ಯನ ಬಡವೇಣ ಕೆಲವು ಹನುಮರೇ, ಕೆಲವು ಮೂರ್ಖರೇ, ಈ ನಿಮ್ಮ ನಡತೆ ಎಷ್ಟು ಮಾತ್ರಕ್ಕೂ ಸರಿಯಲ್ಲ. ಭಂಡರೇ, ಚೆನ್ನಾಗಿ ಕೇಳಿದೆ. ಭಂಡಾರೆ ಕೇಳು ಅವನಲ್ಲಿರುವುದೇ ಒಳ್ಳೆತನ. ಕೆಲವು ಭ್ರಷ್ಟನೆ. ಮಾಡಿದವರಿಗೆ ಮಾಡಿದಷ್ಟು ನೀಡಿದವರಿಗೆ ನೀಡಿದಷ್ಟು ನಿನ್ನ ಗಂಡನ ಕರ್ಮಕ್ಕೆ ನಿನ್ನ ಮಾನ ಹರಣ ಮಾಡುವರು ನಾರೇ ಕೇಳಿದ್ದಾರೆ. ನೀವು ಇದೇ ರೀತಿ ಹಾರಾಡಿದ ನಿಜವಾದರೆ ಈ ಭೂಮಿಯಳು ನಿಮ್ಮ ಹೆಂಡತಿ ರಂಡೇರಾಗಿ ಬಾಳುತ್ತಾಳೆ. ಸಣ್ಣ ಮಾತಿರ್ತದೆ ಅದೇ ಸುಂದರಿ ಈ ಕ್ಷಣವ ನೀನು ಹೋಗಬಹುದು. ಅವ ತಮ್ಮನಾದ ಪ್ರಸವನ ಈ ಸುಂದರ ಒಣತ ಮನೆಗಳನ್ನು ಸೆರೆ ಬಿಟ್ಟು ಈ ಕ್ಷಣ ನಮ್ಮ ಕುಲವು ಎಲ್ಲಿರುವನು ಅವನನ್ನು ಸೆರೆ ಹಿಡಿದು ಜೀವನ ನಡೆಸಿಕೊಳ್ಳೋಣ ಅನುಜ. ಈ ಮಾತು ಸಹಜ. ಈ ನಮ್ಮಣ್ಣಯ್ಯನ ಆಜ್ಞೆಯಾಗಿರುವುದು ತತ್ಕಾರಣ ನಿನ್ನ ಸರಿಯ ಮುಡುವ ಈಗ ನಿನ್ನ ಹರಮಂದಿರಕ್ಕೆ
ಕೃಷ್ಣನ ಪಾತ್ರ ಮಾಡುವಂತೆ 201 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡುತ್ತಾರೆ.